ಹೇಳಲ್ಲ, ನೀವು ಕೂಡ ಹೇಳುವಂಥ ಚಾನ್ಸ್ನ ನಾವು ಕಲ್ಪಿಸ್ಕೊಡ್ತಿದ್ದೀವಿ. ಕಾಲ್ ಮಾಡಿ ನಿಮಗೆ ಯಾರು ಅನಿಸ್ತಾರೆ ವಿನ್ನರ್ ಆಗ್ತಾರೆ ಅಂತ, ಅದನ್ನು ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡ್ಬೋದು. ಅದು ಇನ್ ಫ್ರಂಟ್ ಆಫ್ ನಮ್ಮ ಬಿಗ್ ಬಾಸ್ 12 ಕಾಂಟೆಸ್ಟೆಂಟ್ ಯಾರು ಇಷ್ಟ ಆದರೂ ಅದನ್ನು ಕೂಡ ನೀವು ಹೇಳಬಹುದು. ಸೊ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸುದೀಪ್ ಸರ್ ಮುಂದೆ ತಾವೆಲ್ಲ ಫುಲ್ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಹೇಗೆ ಅನ್ಸಿತ್ತು ನಿಮಗೆ ಅಮಿತ್ ಅವರೇ? ಸರ್ ಮ್ಯಾಮ್ ಸರ್ ಸುದೀಪ್ ಸರ್ ಅಂದ್ಬಿಟ್ರಲ್ಲ ಸರ್, ಬರ್ತೀರಾ ಈಗ ಬಂದು ಮತ್ತೆ ಸಾರಿ ಅಲ್ಲೇ ಇದ್ದಾರೆ ಪಾಪ, ನೋಡ್ಬಿಟ್ಟು ಸಡನ್ ಆಗಿ ಸರ್ ಸಾರಿ ಸರ್ ಅಂದ್ಬಿಟ್ಟೆ. ಬಟ್ ಐ ಥಿಂಕ್ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಸ್ಟಾರ್ಟಿಂಗಲ್ಲೇ ಆಯಿತು. ಅಂದರೆ ಗ್ರ್ಯಾಂಡ್ ಲಾಂಚಲ್ಲೇ ನಾನು ಇಳಿದು ಬಂದು ಮಾತಾಡ್ತಾ ಇರಬೇಕಾದ್ರೆ 2-3 ಆರ್ಗ್ಯುಮೆಂಟ್ ಆಗಿ ಅಲ್ಲೇ ಶುರು ಆಗ್ಬಿಡ್ತು. ಐ ರಿಮೆಂಬರ್ ನಮ್ಮ ಅಮ್ಮ, ನಮ್ಮ ಅಣ್ಣ ಮತ್ತು ನನ್ನ ಪ್ರೊಡ್ಯೂಸರ್, ರೇಡಿಯೋ ಪ್ರೊಡ್ಯೂಸರು 3 ಜನ ಕೂತಿದ್ರು. ಆ್ಯಂಡ್ ನಾನು ಏನೇನೋ ನನ್ನ ಒಪಿನಿಯನ್ಸ್ ಹೇಳ್ತಾ ಇದ್ದೀನಿ, ನಿಮ್ಮ ಒಪಿನಿಯನ್ಸ್ ತುಂಬ ಪವರ್ಫುಲ್ ಅನ್ನಿಸ್ತಾ ಇಲ್ವಾ ಅಮಿತ್, ಹಿಂಗಿರಬೇಕು ಹಂಗಿರಬೇಕು ಅಂತ. ಆ್ಯಂಡ್ ಐ ಆಮ್ ಆರ್ಗ್ಯೂವಿಂಗ್, ಅದೆಲ್ಲ ನಡೀತಾ ಇದೆ. ಮೈ ಮದರ್ ವೆಂಟ್ ಫ್ರಮ್ ವಾವ್ ಅಂದ್ಬಿಟ್ಟು ಸಡನ್ನಾಗಿ ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಕೊಡು ಅದೆಲ್ಲ ಅಮ್ಮ ಹಿಂಗೆ ಅಂತ ನಾನು ಇರೋದು ಬಿಡು ಪರವಾಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಶುರು ಆಯಿತು ಮ್ಯಾಮ್. ಆ್ಯಂಡ್ ನನ್ನ ಕಳಿಸ್ಬೇಕಾದ್ರೆ ನೀನು ಬಾ ವೀಕೆಂಡಲ್ಲಿ ಬಾ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಅಯ್ಯೋ, ಆಮೇಲೆ ವೀಕೆಂಡಲ್ಲೂ ದಟ್ ಕಾನ್ವರ್ಸೇಷನ್, ಐ ಥಿಂಕ್ ಅಭಿ ಹೇಳಿದ ಹಾಗೆ ನಾವೆಲ್ಲ ಸಿಕ್ಕಾಬಡೆ ಎಕ್ಸೈಟೆಡ್ ಆಗಿದ್ವಿ. ಆ ಒಂದು ಎಂಟ್ರಿ, ಆ ಒಂದು ಟಿ ವಿನಲ್ಲಿ ಅವ್ರ ಎಂಟ್ರಿ ತೋರಿಸೋದು, ಆ ಲುಕ್ಕು ಅದೆಲ್ಲ ನೋಡಿದಾಗ ವಾವ್ ಸುದೀಪ್ ಸರ್ ಅಂತ. ನಾನು ಹಾರ್ಡ್ ಕೋರ್ ಫಾಲೋವರ್, ಬಿಕಾಸ್ ಈ ಮುಸ್ಸಂಜೆ ಮಾತು ಈ ಸಿನಿಮಾ ನೋಡಿಬಿಟ್ಟು ಅದರಲ್ಲಿ ಅವ್ರ RJ ಅವ್ರು ಕೆಲಸ ಮಾಡಿದ ಜಾಗದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ ಆಫ್ಟರ್ ಆನ್ ದ ಸೇಮ್ ಮೈಕ್. ಸೊ ಅದೊಂಥರ ಒಂದು ಹೆಮ್ಮೆಯ ವಿಚಾರ ನನಗೆ. ಅವ್ರು ಓದಿದ ಕಾಲೇಜಲ್ಲೇ ನಾನು ಓದಿದ್ದು. ಸೊ ಅದೆಲ್ಲ ತುಂಬ ಚಿಕ್ಕ ಸಣ್ಣ ವಿಚಾರಗಳು. ಸೊ ಆವಾಗ ಅವ್ರು ಬಂದು ಅವ್ರು ಮಾತಾಡಿಸ್ತಾ ಇರ್ಬೇಕಾದ್ರೆ ವಾವ್ ಸುದೀಪ್ ಸರ್ ಅಂತೆಲ್ಲ ಹೇಳ್ಬಿಟ್ಟು, ಆಮೇಲೆ ಅವರು ಕೆಲವೊಂದು ಸಲ ಏನೋ ಒಂದು ಕ್ರಿಟಿಸೈಸ್, ನೆಗೆಟಿವ್ ಪಾಯಿಂಟ್ ಅಂತ ಬಂದಾಗಲೂ ಕ್ರಿಟಿಸೈಸ್ ಓಪನ್ ಆಗಿ ಮಾಡಲ್ಲ, ಏನೋ ವೆರಿ ಸಟಲ್ ವೇ, ಸ್ಮೂತ್ ವೇ, ಸೊ ದಟ್ ನಮಗೂ ಅರ್ಥ ಆಗಬೇಕು ಅಂತ. ಇಡೀ ವಾರ ಎಲ್ಲರೂ ಜಗಳ ಆಡ್ಕೊಂಡು ಎಲ್ಲರೂ ಒಂಥರ ಒಂದು ಸರ್ಕಸ್ ಥರ ಆಗಿರುತ್ತೆ. ಅವಾಗ ಅವರೊಬ್ಬರು ಬಂದು ಮಾತಾಡಿದಾಗ ಓಕೆ, ಎಲ್ಲೋ ಒಂದು ಕಡೆ ಹ್ಯುಮ್ಯಾನಿಟಿಗೆ ಹೋಪ್ ಇದೆ ಅನ್ನೋ ರೇಂಜಿಗೆ ಅಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾ ಇರೋದು. ರಾಮವಳ್ಳಿಯಿಂದ ರತ್ನ ಅವ್ರು ಕರೆ ಮಾಡಿದ್ದಾರೆ, ಮಾತಾಡೋಣ. ಹಲೋ ರತ್ನ. ಹಲೋ, ನಮಸ್ತೆ. ನಮಸ್ಕಾರ. ಹೇಳಿ ರತ್ನ ಅವರೇ, ಯಾರಾಗ್ತಾರೆ ಈ ಬಿಗ್ ಬಾಸ್ ವಿನ್ನರ್? 3 ಜನರಿಗೂ ಹೇಳ್ತಾ ಇದ್ದೀನಿ, ಬೇಗ ಬಂದಿತ್ತು, ಹೇಗಿದ್ದೀರಿ? ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ನಾನು ಇರೋ ಕಂಟೆಸ್ಟೆಂಟ್ಸ್ ಅಲ್ಲಿ ನನಗೆ ಗಿಲ್ಲಿ ಓಕೆ, ಅವರು ಬರೀ ಕಾಮಿಡಿ ಮಾಡಿದ್ರೆ ಸಾಲದು, ಆಟನೂ ಆಡ್ಬೇಕು. ಆಟ ಅಂತೂ ಒಂಚೂರು ಆಡೇ ಇಲ್ಲ ಬಿಡಿ ಅವರು. ನೆಕ್ಸ್ಟ್ ರಕ್ಷಿತಾ ಫಸ್ಟ್ ಆಡಿದ್ರು, ಆಮೇಲೆ ಅವ್ರೇನು ಆಡಿಲ್ಲ, ಬರೀ ಜಗಳ. ಅದು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಮಾತೇ ಬರುತ್ತೆ. ಇನ್ನು ಒಂದು ಅಶ್ವಿನಿ, ನಿಜವಾಗ್ಲೂ ಒಂದು ಹೆಂಗಸಾಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೆಲ್ರಿಗೂ ಏಜ್ ಅಲ್ಲಿ ದೊಡ್ಡವರಿದ್ರೆ ಅವರು ಆಟಗಳು ಮಾತ್ರ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ, ಅಷ್ಟೇ ಜಗಳನೂ ಆಡಿದ್ದಾರೆ. ಗಿಲ್ಲಿದ್ ಒಂದ್ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಕಾಲೆಳಿಬೇಕು ಓಕೆ, ಜನರಲ್ಲಿ ಎಳಿತಾರೆ, ಆದ್ರೆ ಅಂತಂತ ಮಾತೆಲ್ಲ ಯಾರು ಕೇಳಲ್ಲ ಮೇಡಮ್. ನಾವು ಇಲ್ಲಿ ಯಾವಾಗ ಒಂದ್ಸಲ ನೋಡೋರಿಗೆ 1.5 ಗಂಟೆ ನೋಡೋರಿಗೆ ಇಷ್ಟೊಂದು ಕೋಪ ಬರುತ್ತೆ. ಅವನು 24 hours ಆ ತರ ಮಾತಾಡಿದ್ರೆ ಯಾರ್ ಮೇಡಮ್ ಸುಮ್ನೆ ಬಿಡ್ತಾರೆ? ಅದು ತಪ್ಪು. ಮಾತ್ರ ಇನ್ ಬಾಕಿದೆಲ್ಲ ಒಳ್ಳೇದೇನೇನೆ. ಆ ಹುಡುಗ ಗೆಲ್ಬೇಕಿತ್ತು. ನನ್ಗೆ ಯಾಕೋ 50-50 ಅನ್ಸುತ್ತೆ. ಮತ್ ರಘು ಅವ್ರ ಏಜಲ್ಲಿ ಅವರು ದೊಡ್ಡವರಿದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತ ಓಪನ್ ಆಗಿ ಹೇಳ್ಬೇಕು. ಮೊದ್ಲು ಹೇಳ್ಕೊಂತ ಬಂದ್ರು, ಆಮೇಲೆ ಅವರು ಸೇಫ್ ಗೇಮ್ ಮಾಡಕ್ ಶುರುವಾದ್ರು. ಇನ್ನು ಒಂದು ಧ್ರುವಂತ್, ಪಾಪ ಆ ಹುಡುಗ ಒಳ್ಳೆಯವರೇನೆ. ಮತ್ತೆ ಅವ್ರನ್ನ ಮತ್ತೆ ಪರ್ಸನಲ್ ಅಟ್ಯಾಕ್ ಮಾಡಿದಾಗ ಯಾರು ಬಿಡಲ್ಲ ಮೇಡಮ್. ಅವ್ರು ಗೆಲ್ಬೇಕು ಅಂತ ನಂಗೆ ತುಂಬಾನೇ ಇಷ್ಟ ಇದೆ. ಓವರ್ ಆಲ್ ಅಲ್ಲಿ ಲಾಸ್ಟ್ಗೆ ಅಶ್ವಿನಿಗೆ ನಿಂತವ್ರೆ ಅವರು. ನಿಜವಾಗ್ಲೂ ಅವರಿಗೆ ಒಳ್ಳೆ ಮಾತನ್ನೇ ಹೇಳಿದ್ರು ಅಶ್ವಿನಿ ಮೇಡಮ್. ಇನ್ನೊಂದು ಅಶ್ವಿನಿ ಮೇಡಮ್ ತುಂಬಾ ಕೋಪ ಇದೆ ನಿಜ, ಆದ್ರೆ ಅವ್ರು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ರು ಲಾಸ್ಟ್ಗೆ. ಹಾಗಿರಕ್ಕೂ ಬಿಡಲ್ಲ ಅವರು, ಅದು ಗೇಮ್ ಅಲ್ಲ. ಮತ್ತಿನ್ನೊಂದು ಸುದೀಪ್ ಸರ್ ಯಾವತ್ತು ಕೆಟ್ಟದಾಗ ಕಮೆಂಟ್ಸ್ ಮಾಡೋದೇ ಇಲ್ಲ ಯಾರಿಗೂ, ಕರೆಕ್ಟ್ ಆಗಿ ನ್ಯಾಯ ಮಾತಾಡ್ತಾರೆ. ನಂಗೆ ಸುದೀಪ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಲಾಸ್ಟ್ ಟೈಮ್ ಬರಲ್ಲ ಅಂದಾಗ್ಲೂ ಎಷ್ಟೊಂದು ಬೇಜಾರಾಗಿತ್ತು ನನ್ಗೆ. ಮತ್ತೆ ಬಂದಿದ್ದಾರೆ. ಅವ್ರು ಯಾರಿಗೂ ಫೇವರ್ ಅಲ್ಲ ಮೇಡಮ್, ಎಲ್ರಿಗೂ ಅವ್ರವ್ರದ್ದು ಏನೇನ್ ತಪ್ಪಿದ್ಯೋ ಏನೇನ್ ಸರಿ ಇದೆಯೋ ಕರೆಕ್ಟ್ ಆಗಿ ಹೇಳ್ತಾರೆ. ಹೀಗಾಗಿ ನನ್ಗೆ ಅಶ್ವಿನಿ ಗೆಲ್ಬೇಕು, ನೆಕ್ಸ್ಟ್ ಧ್ರುವಂತೆ ಗೆಲ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ ಮೇಡಮ್. ಅದು ನನ್ನ ಇಂಟೆನ್ಷನ್, ಬೇರೆ ಏನೋ ಗೊತ್ತಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆ ಮೂವರು ನಂಗೆ ತುಂಬಾನೇ ಇಷ್ಟ. ಅದ್ರಲ್ಲೂ ಅಶ್ವಿನಿ ಇದಾರಲ್ಲ, ನಾನು ಅವ್ರ ಮೊದಲು ಬರ್ತಾರೆ ಅನ್ಕೊಂಡೆ, ಯಾಕೋ ಹಿಂದೆ ಹೇಳ್ತಾದ್ರು. ಮತ್ತೆ ಇವರು ಅಷ್ಟೇ, ನನ್ಗೆ ಯಾರು ಇವ್ರು ಇದಾರಲ್ಲ ಅದೇ ಅಮಿತ್ ಅವರು ನನ್ ಗೆಲ್ತಾರೆ ಅಂದ್ರು. ಅದು ಯಾರೋ ಹೇಳ್ದಂಗೆ ಅವರು ಕಡಿಮೆ ಮಾಡ್ಕೊಂಡ್ಬಿಟ್ರು ಯಾಕೋ ಮಾತನ್ನ. ಮತ್ತೆ ಇವ್ರು ಅಷ್ಟೇ, ನನ್ಗೆ ಅಭಿಷೇಕ್ ತುಂಬಾ ಇಷ್ಟ ಆಯ್ತು, ಒಳ್ಳೆ ಹುಡುಗ. ಅವರು ಗೆಲ್ಬೇಕು ಅನ್ಕೊಂಡೆ, ಪಾಪ ಹೋಗ್ಬಿಟ್ರು. ಇಷ್ಟಾಗಿ ನಂಗೆ ತುಂಬಾ ಇಷ್ಟ ಆಗಿದ್ದು ಸುದೀಪ್ ಸರ್ ಲಾಸ್ಟ್ ವೀಕ್ ಬರ್ತಾರಲ್ಲ, ಅದ್ ನಾವು ಕಾಯ್ತಾ ಇರ್ತೀವಿ ಮೇಡಮ್. ಈ ಸಲನೂ ಕಾಯ್ತಾ ಇದೀವಿ. ಮತ್ತೆ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಮೇಡಮ್? ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ? ರಕ್ಷಿತಾ ಅಥವಾ ಕಾವ್ಯ ಅನ್ಸುತ್ತೆ ಮೇಡಮ್. ಓಕೆ, ರಕ್ಷಿತಾ ಅಥವಾ ಕಾವ್ಯ ಅಂತೀರಾ? ಓಕೆ, ಕಾಯ್ಬೇಕಾಗತ್ತೆ. ಸ್ವಲ್ಪ
ಟೈಮು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ಯಾರ ಹತ್ರ ಮಾತಾಡಿದ್ರು ಯಾರೇ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಏಜ್, ಸಣ್ಣ ಮಕ್ಕಳಿಂದಾನೂ ಬಿಗ್ ಬಾಸ್ ನೋಡಿರ್ತಾರೆ, ನಂಗೆ ಅವ್ರು ಇಷ್ಟ ಇವ್ರು ಇಷ್ಟ ಅಂತಾರೆ. ಸೊ ನಿಮಗೂ ಕೂಡ ಬಂದು ನಂಗೆ ನೀವು ತುಂಬ ಇಷ್ಟ ಅಂತ ಮಾತಾಡೋದು ಇರುತ್ತೆ, DMಸು ಇರುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ರಾಹುಲ್ ಒಬ್ಬರಿದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಹಾಯ್ ರಾಹುಲ್. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದ. ಓಕೆ ರಾಹುಲ್, ಅಭಿಷೇಕ್, ಅಮಿತ್, ಅಶ್ವಿನಿ, ಆದರ್ಶಿನಿ ಯಾರ ಹತ್ರ ಮಾತಾಡ್ತೀನಿ? ಮೇಡಮ್ ಅಭಿಷೇಕ್ ಅವ್ರ ಹತ್ರ. ಅಭಿಷೇಕ್ ನಮಸ್ತೆ ರಾಹುಲ್ ಅವರೇ, ಹೇಳಿ. ಸರ್ ನಮಸ್ತೆ. ಎಸ್ ಸರ್. ಹಲೋ ಹಲೋ ಸರ್, ನಮಸ್ತೆ ಸರ್. ಕೇಳಿಸ್ತಿದೆ, ಮಾತಾಡಿ. ಕೇಳಿಸ್ತಿದೆ. ಅಭಿಷೇಕ್ ಅವ್ರೆ, ಸರ್ ನಿಮ್ದು ವ್ಯಕ್ತಿತ್ವ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನೀವು ಈ ರೆಸ್ಟೋರೆಂಟ್ ಟಾಸ್ಕ್ ಅಲ್ಲಿ ಎಸ್ ಸರ್. ನಿಮ್ ತಾಳ್ಮೆ ಮತ್ತೆ ಗಿಲ್ಲಿ ಎಷ್ಟೇ ಕಾಟ ಕೊಟ್ರು ನೀವು ನಿಮ್ಮ ವ್ಯಕ್ತಿತ್ವ ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ನಮ್ಮ ಅದರಲ್ಲಿ ನಾವು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ವು. ಅದರಿಂದ ನೀವು ಹೊರ ಬಂದಿದ್ದು ನಂಗೆ ತುಂಬಾನೇ ಬೇಜಾರಾಗೋಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮನ್ಸು ಗೆದ್ನಲ್ಲ ಸರ್, ಅಷ್ಟು ಸಾಕು ಸರ್ ನನಗೆ. ಹೌದು ಸರ್, ಅದರಲ್ಲಿ ನಾವು ಗಿಲ್ಲಿ ಫ್ಯಾನ್ಸ್, ಆದ್ರೆ ನಿಮ್ಮ ವ್ಯಕ್ತಿತ್ವದ ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ರಾಹುಲ್. ಎಸ್, ಬಹಳಷ್ಟು ಜನ ಒಬ್ಬೊಬ್ರದ್ದು ಒಂದೊಂದು ಥರ